ಈಗ 317ನೇ ಕಥೆಯನ್ನು ಕೇಳೋಣ. ಸತ್ಯಕಾಮ ಎಂಬ ಋಷಿಕುಮಾರನ ಕಥೆ ಇದು. ಒಂದು ದಿವಸ ಸತ್ಯಕಾಮ ನಮ್ಮ ತಾಯಿ ಹತ್ರ ಬರ್ತಾನೆ. ಅಮ್ಮ, ನಾನು ಉಪನಯನ ಮಾಡಿಕೊಂಡು ಗುರುಕುಲ ವಾಸ ಮಾಡಬೇಕು ಅಂತಿದ್ದೇನೆ, ನನ್ನ ಗೋತ್ರ ಯಾವುದಮ್ಮ ಅಂತ ಕೇಳಿದ. ಅದಕ್ಕೆ ತಾಯಿ ಹೇಳ್ತಾಳೆ, ನಿನ್ನ ಗೋತ್ರ ಯಾವುದನ್ನು ಗೊತ್ತಿಲ್ಲ ಮಗು, ನನ್ನ ಹೆಸರು ಜಾಬಾಲ, ನೀನು ಸತ್ಯಕಾಮ, ಇಷ್ಟೇ ನಂಗೆ ಗೊತ್ತಿರೋದು. ನಾನು ಗಂಡನ ಮನೆಯಲ್ಲಿ ಭಾಳ ಕೆಲಸ ಮಾಡ್ತಾ ಇದ್ದೆ, ನಿನ್ನ ಗೋತ್ರ ಯಾವುದೆಲ್ಲ ತಿಳ್ಕೊಳ್ಳಿಕ್ಕೆ ಅವಕಾಶನೇ ಸಿಗಲಿಲ್ಲಪ್ಪ. ಸರಿಯಮ್ಮ, ಆಗಲಿ ಅಂದರೆ ಸೀದಾ ಹೋದ. ಹಾರಿದ್ರುಮತ ಗೌತಮ ಅಂತ ಋಷಿಗಳು, ಗೌತಮ ಕುಲದಲ್ಲಿ ಬಂದಿರುವ ಹಾರಿದ್ರುಮತ ಎಂಬ ಋಷಿಗಳು ಅವರ ಬಳಿಗೆ ಹೋಗಿದ್ದಾನೆ. ನಾನು ಗುರುಕುಲ ವಾಸ ಮಾಡಬೇಕು ಅಂತಿದ್ದೀನಿ, ನೀವು ಶಿಷ್ಯನಾಗಬೇಕು ಅಂತಿದ್ದೇನೆ ಸ್ವಾಮಿ ಅಂತ ಹೇಳ್ದ. ಸರಿ, ನಿನ್ನ ಗೋತ್ರ ಯಾವುದಪ್ಪ ಅಂತ ಹೇಳಿದ್ರು. ಸ್ವಾಮಿ, ನನಗೆ ಗೋತ್ರ ಗೊತ್ತಿಲ್ಲ, ನಮ್ಮಮ್ಮ ಹತ್ರ ಹೇಳಿದೆ. ಅವ್ರು ಹೇಳ್ತಾಳೆ, ನನ್ನ ಹೆಸರು, ಅವಳ ಹೆಸರು ಜಾಬಾಲ ಅಂತೆ, ನನ್ನ ಹೆಸರು ಸತ್ಯಕಾಮ, ಇಷ್ಟು ಮಾತ್ರ ಅವಳಿಗೆ ಗೊತ್ತಿದೆ ಅಂತ ಸ್ವಾಮಿ. ಸರಿ, ಒಂದು ವೇಳೆ ನೀ ಬ್ರಾಹ್ಮಣ ಅಲ್ಲದಿದ್ದರೆ ಈ ಸತ್ಯ ಹೇಳ್ತಿದ್ದಲ್ಲ ನೀನು. ಅದರಿಂದ ನೀ ಸತ್ಯವನ್ನು ಹೇಳ್ತಾ ಇದ್ದಿ, ನೀ ಬ್ರಾಹ್ಮಣನೇ ಆಗಿದ್ದಿ. ಸಮಯದಲ್ಲೇ ತಗೊಂಡು ಬಾ, ನಾನು ಉಪನಯನ ಮಾಡ್ತೀನಿ. ಹೋಗಿ ಸಮಯದಲ್ಲೇ ತಗೊಂಡು ಬರ್ತಾನೆ. ಉಪನಯನ ಆಯಿತು. 400 ಗೋವುಗಳನ್ನು ಕೊಟ್ಟರು. ಇದನ್ನು ನೀ ಮೇಯಿಸ್ತಾ ಇರಬೇಕು, ಗಾಡಿಗೆ ಕರ್ಕೊಂಡು ಹೋಗು. ಇದು 1000 ಆಗುವ ತನಕ ನೀನು ಬರಬಾರ್ದು. ಇದು ಕರು ಹಾಕ್ತೆ, ಕರುವಿಗೆ ಕರು ಹಾಕ್ತೆ, ಹಾಗೆ 1000 ಗೋವು ಆದ ಮೇಲೆ ನೀ ಬರಬೇಕು, ಆಯಿತಾ? ಆಗಲಿ ಸ್ವಾಮಿಯಿಂದ. ಆತ 400 ಗೋವುಗಳನ್ನು ತಗೊಂಡು ಹೋಗ್ತಾನೆ. ದೂರ ಕರ್ಕೊಂಡು ಹೋದ ಕಾಡಿಗೆ. ಅಲ್ಲೇ ಅವನು ಇದ್ದುಬಿಟ್ಟ, ಆ ಗೋಗಳ ಜೊತೆಯಲ್ಲಿ ಅವನು ಇದ್ದುಬಿಟ್ಟ. ಅಲ್ಲಲ್ಲಿ ಗಂಟೆ ಗಣಸು ತಂದುಕೊಂಡು ಆ ಗೋಗಳ ಹಾಲೆಲ್ಲ ಕುಡ್ಕೊಂಡು ಅಲ್ಲೇ ಇದ್ದು ಬಿಡ್ತಾನೆ. ಕೆಲವು ವರ್ಷ ಆಯಿತು, 1000 ಗೋವು ಆಯಿತು. ಆಗ ವಾಯುದೇವರು ಒಂದು ಎತ್ತಿನಲ್ಲಿ ಸನ್ನಿಹಿತರಾಗಿದ್ದಾರೆ. ಸತ್ಯಕಾಮ ಅಂತ ಹೇಳಿದ್ರು, ಸ್ವಾಮಿ, ನಿನ್ನ ಗುರುಗಳ ವಚನದಂತೆ ನಾವು 1000 ಗೋಗಳಾಗ್ಬಿಟ್ಟಿದ್ದೇವಪ್ಪ, ಗುರುಗಳ ಮನೆ ಕರ್ಕೊಂಡೋಗು. ನಿನಗೆ ನಾನು ಒಂದು ಮಂತ್ರ ಉಪದೇಶ ಮಾಡ್ತೇನೆ, ವಾಸುದೇವ ಎಂಬ ಒಂದು ರೂಪವನ್ನು ಉಪದೇಶ ಮಾಡ್ತೀನಿ, ಕೇಳ್ಕೊ ಇಟ್ಟು ಹೇಳಿ ಆ ಉಪದೇಶವನ್ನು ಮಾಡಿದರು ವಾಯುದೇವರು. ಮಾರನೇ ದಿವಸ ಗೋಗಳನ್ನು ಕರ್ಕೊಂಡು ಬರುವಾಗ ಸಂಜೆ ಆಗಿತ್ತು. ಅಲ್ಲೇ ಸಂಧ್ಯಾವಂದನ ಪೂರೈಸಿ ಅಗ್ನಿ ಕಾರ್ಯವನ್ನು ಪೂರೈಸಿದ್ದಾನೆ. ಅವಾಗ ಅಗ್ನಿದೇವರು ಬಂದು ಸಂಕರ್ಷಣ ಎಂಬ ರೂಪವನ್ನು ಉಪದೇಶ ಮಾಡ್ತಾರೆ. ಸತ್ಯಕಾಮ, ನಾನು ಒಂದು ಮಂತ್ರ ಉಪದೇಶ ಮಾಡ್ತೇನೆ, ಇದನ್ನು ತಗೋ, ನನಗೆ ಒಳ್ಳೆಯದಾಗುತ್ತೆ ಇಟ್ಟು ಹೇಳಿ ಸಂಕರ್ಷಣ ಎಂಬ ರೂಪವನ್ನು ಉಪದೇಶ ಮಾಡ್ತಾರೆ. ನಿನಗೆ ಒಂದು ಹಂಸ ಉಪದೇಶ ಮಾಡುತ್ತೆ, ಆಯಿತಾ ಅಂತ ಹೇಳಿ ಹೋದರು. ಮಾರನೇ ದಿವಸ ಬ್ರಹ್ಮದೇವರು ಹಂಸ ರೂಪದಲ್ಲಿ ಬಂದು ಅವರಿಗೆ ಪ್ರದ್ಯುಮ್ನ ಎಂಬ ರೂಪವನ್ನು ಉಪದೇಶ ಮಾಡ್ತಾರೆ. ಮುಂದೆ ಹೋಗುವಾಗ ಮಾರನೇ ದಿವಸ ಅಂದರೆ 4ನೇ ದಿವಸ ಅಗ್ನಿಕಾರ್ಯ ಮಾಡ್ತಿದ್ದಾನೆ. ಆಗ ವರುಣದೇವರು ಬರ್ತಾರೆ, ನೀರಿನ ಕಾಗೆಯ ರೂಪದಲ್ಲಿ ಬಂದು ಅನಿರುದ್ಧ ಎಂಬ ರೂಪವನ್ನು ಉಪದೇಶ ಮಾಡ್ತಾರೆ. ಹೀಗೆ ದೇವತೆಗಳಿಂದ ಉಪದೇಶವನ್ನು ಪಡೆದು ಗೋವುಗಳನ್ನು ತಂದು ಬಿಟ್ಟಿದ್ದಾನೆ. 1000 ಗೋವುಗಳಾಗಿತ್ತು. ಏನಪ್ಪ ಬ್ರಹ್ಮಜ್ಞಾನಿ ಅಂತ ಕಾಣ್ತಾ ಇದೆಯಲ್ಲ, ನಿನ್ನ ಮುಖದಲ್ಲಿ ಭಾರಿ ವರ್ಚಸ್ಸು, ಯಾರು ನನಗೆ ಉಪದೇಶ ಮಾಡಿದರು ಅಂತ ಕೇಳಿದ್ರು. ಸ್ವಾಮಿ, ದೇವತೆಗಳು ಉಪದೇಶ ಮಾಡಿದರು, ಆದರೂ ತಾವು ನಮಗೆ ಉಪದೇಶ ಮಾಡಬೇಕು ಸ್ವಾಮಿ, ನಿಮ್ಮನ್ನು ಗುರುವನ್ನಾಗಿ ನಾನು ಆಶ್ರಯಿಸಿದ್ದೇನೆ. ಆಗಲಿಯಪ್ಪ, ನಿನಗೆ ದೇವತೆಗಳು ಉಪದೇಶ ಮಾಡಿದ ಕಾರಣ ಏನೂ ತೊಂದರೆ ಇಲ್ಲ ಹೇಳಿ ತಾನು ಉಪದೇಶವನ್ನು ಮಾಡಿದ್ದಾರೆ. ಅವರಿಗೆ ಮನೆಗೆ ಕೊಟ್ಟು ಕಳಿಸಿದ್ರು ಆ ಸತ್ಯಕಾಮನನ್ನು. ಹೀಗೆ ಸತ್ಯಕಾಮ ತನ್ನ ಗುರು ಶುಶ್ರೂಷೆಯಿಂದ ಒಳ್ಳೆ ಸಿದ್ಧಿಯನ್ನು ಪಡೆದಿದ್ದಾನೆ, ಗುರುಗಳ ಸೇವೆಯಿಂದ, ಗುರುಗಳ ಅನುಗ್ರಹದಿಂದ. ಇಲ್ಲಿಗೆ 317ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.